ಕಮಲಕ್ಕೋ ಬಾಜಯ್ಯಣ್ಣ ಹೊಟ್ಟಿ ತವಲ ಅದಿಯಾ? ಮತ್ತಿಲ್ಲೇ ಕುಂತೀವ್ನಿ. ಓದ್ಕಿತ ಈ ಸುತ್ತೂರ್ನಾಗೆ ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೋಗಿದ್ವಲ್ಲ, ಹೌದು, ಅವ್ರನ್ನ ಕರ್ಕ ಬಂದೇನಿ ಮುಖ್ಯಸ್ಥರನ್ನ. ನೋಡ ಬನ್ನಿ ಸಾ ಕುಂತ್ಕೊಳ್ಳಿ. ಮಂದಲ್ಗೆ ತತ್ತಾವ ತತ್ತಾ ಇದ್ದೀನಿ ರಾಣವಾಸಿ. ಕುಂತ್ಕೊಳ್ಳಿ ಸಾ. ನಮಸ್ಕಾರ ಜಯಣ್ಣವ್ರೆ, ಕಮಲಕ್ಕ ಅವರೇ. ನಮಸ್ಕಾರ ಸರ್. ಬಹಳ ಖುಷಿ ಆಯ್ತು ನನ್ನ ಮನೆ ಕರೆದಿದ್ದು. ಚೆನ್ನಾಗಿದ್ದೀರಾ? ನಾವು ನಿಮ್ ತಾವ್ ಬಂದಿದ್ದು ಏನು ಪ್ರೀತಿಯಿಂದ ಊಟ ಹಾಕ್ಸಿ ಚಾ ಕುಡಿಸಿ ಏನು ಮಾಹಿತಿಗಳೆಲ್ಲ ಕೊಟ್ಟು ಅಲ್ಲಿ ವಿಭೂತಿ ಮಾಡೋದ ನೋಡ್ಕೊಂಬರ್ನಿಲ್ವಾ, ಕುಡಿಕೆ ಮಡಿಕೆ ಮಾಡೋದ ನೋಡ್ಕೊಂಬರ್ನಿಲ್ವಾ, ಎಷ್ಟು ಪ್ರೀತಿಯಿಂದ ಕಂಡ್ರು. ಅದು ಹೇಳ್ತಾ ಇದ್ರು, ಈ ಸುತ್ತೂರ್ ಐತಲ್ಲವ, ನೀನು ಹೋಗ್ಬೇಕು ಅಂತಲೇ ಇರ್ತೀಯಲ್ಲ, ಓದ್ಕಿತಾನು ಹೋಗಿದ್ವಲ್ಲ, ಈ ಕಿತಾನು ಜಾತ್ರೆ ಮಾಡ್ತಾವ್ರಂತೆ. ಯಾವಾಗಿಂದ? ಅದೇಯ ಕೃಷಿ ಮೇಳ ನಡೀತದಂತೆ, ಅದಕ್ಕ ನಿಮ್ ಊರಿಗೆ ಬರ್ಬೇಕು ಹೇಳ್ಬೇಕು ಅಂತ ಹೇಳ್ತಿದ್ರ. ಕಮಲಕ್ಕ ನಟ್ಟಿ ತವಕ್ ಹೋಗ್ ಕುಂತ್ಕೊಂಡ್ ಮಾತಾಡುವ ಅಂತ ಹೇಳ್ದೆ. ಬುದ್ಧಿ ಈಗ ಅದೇನು ಜಾತ್ರೆ ಏನ್ ಮಾಡ್ತೀರಿ? ನಮ್ ಕಮಲಕ್ಕಂಗ್ ಬೋ ಆಸಕ್ತಿ ಇಂಥ ವಿಚಾರ ಅಂದ್ರೆ. ಆಮ್ಯಾಗ ನಿಂಗ್ ಖುಷಿಯಾಗೋ ಒಂದ್ ವಿಚಾರ ಹೋದೆ, ಅಲ್ಲಿಂದಲೇ ಶುರು ಮಾಡ್ಬಿಡಿ ಬುದ್ಧಿ. 2026 ಅದೇನೋ ಹೇಳ್ತಿದ್ರಲ್ಲ, 2026 ಕಮಲಕ್ಕ ಅವರೇ, ಈ ಸರಿ ಮಹಿಳೆಯರಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಬಿಟ್ಟು ಯುನಿಸೆಫ್ ಅವರು ಅಂತಾರಾಷ್ಟ್ರೀಯ ಮಹಿಳಾ ವರ್ಷವಾಗಿ ಮಾಡ್ತಾ ಇದ್ದಾರೆ, ಆಚರಣೆ ಮಾಡ್ತಾ ಇದ್ದಾರೆ. ಸೊ ಮಹಿಳೆಯರಿಗೆ ಒಂದು ಸ್ವಾವಲಂಬಿಯಾಗಿ ಅವರೇ ಒಂದು ಸ್ವಂತ ಉದ್ದಿಮೆ ಮಾಡೋದಾಗ್ಲಿ, ಪ್ರತಿಯೊಂದನ್ನು ಮಹಿಳೆಗೆ ಪ್ರಾಮುಖ್ಯತೆ ಕೊಟ್ಟು. ಯಾಕಂದ್ರೆ ಬರೀ ಜಯಣ್ಣವ್ರಿಗೆ ಪ್ರಾಮುಖ್ಯತೆ ಕೊಟ್ರೆ ಕಮಲಕ್ಕ ಬೇಜಾರ್ ಮಾಡ್ಕೋತಾರೆ. ಈ ವರ್ಷ ಅವ್ರಿಗೇನೆ ಕಮಲಕ್ಕ ಅವ್ರಿಗೆ ಮೀಸಲು ಇಟ್ಬಿಟ್ಟಿದ್ದಾರೆ. ಅವ್ರಿಗೆ ಪ್ರಾಮುಖ್ಯತೆ ಕೊಟ್ರೆ ನಾವು ಬೇಜಾರ್ ಮಾಡ್ಕೊಳ್ಳೋದಿಲ್ವೇ? ನಿಮ್ಗೂ ಇರುತ್ತೆ, ಬಟ್ ಈ ವರ್ಷ ಮಾತ್ರ ಮುಖ್ಯವಾಗಿ ಮಹಿಳೆಯರಿಗೆ ಅಂತಾರಾಷ್ಟ್ರೀಯವಾಗಿ ಎಲ್ಲಾ ಕಡೆ ಎಸ್ಪೆಷಲಿ ಕೆಲಸ ಮಾಡೋ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರೆ, ಅದ್ರೂ ಕೃಷಿಯಲ್ಲಿ ತೊಡಗಿಸ್ಕೊಂಡಿರೋ ಮಹಿಳೆಗೆ ಪ್ರಾಮುಖ್ಯತೆ ಕೊಟ್ಟು ಈ ವರ್ಷ ನಾವು ಆಚರಣೆ ಮಾಡ್ತಾ ಇದೀವಿ. ಕಮಲಕ್ಕನ್ ಹಿಡಿಯೋರೇ ಇಲ್ಲ ಹಂಗಾಗ್ಬಿಟ್ರೆ. ಮತ್ತೆ ಈಗ ನಮ್ ಸಂಘದವ್ರನ್ನೆಲ್ಲ ಕರ್ಕೊಂಡು ಹೋಗೋದಯ್ಯ. ಜಾತ್ರೆ ಬಗ್ಗೆ ಹೇಳಿ ಬುದ್ಧಿ. ಈ ವರ್ಷ ಸುತ್ತೂರು ಜಾತ್ರೆ ಮಹೋತ್ಸವ ಜಯಣ್ಣವ್ರೆ ಜನವರಿ 15ರಿಂದ 20ನೇ ತಾರೀಕು ಗುರ್ತಿಟ್ಕೊಳ್ಳಿ. ಇನ್ನೊಂದ್ಸರಿ ಸಂಕ್ರಾಂತಿ ಹಬ್ಬದ ದಿನದಿಂದ ಬಹಳ ಒಳ್ಳೆ ದಿನದಲ್ಲಿ ಶುರು ಮಾಡ್ತಾ ಇದೀವಿ. ಸ್ವಾಮೀಜಿಯವರು ಅವತ್ತೇ ಆಗ್ಬೇಕು ಅಂತ ಜನವರಿ 15ರಿಂದ 20ನೇ ತಾರೀಕು 2026 ಶುರು ಆಗುತ್ತೆ. ಜನವರಿ 15 ಅಂದ್ರೆ ಗುರುವಾರ, ಗುರುವಾರದಿಂದ ಹಿಡಿದು ಮಂಗಳವಾರ ತನಕ. 20 ಅಂದ್ರೆ ಮಂಗಳವಾರವೇ ಸರಿ, ಮಂಗಳವಾರ ತನಕ ಇರುತ್ತೆ. ಸೊ ನೀವು ಆರಾಮಾಗಿ 6 ದಿನ ಅಂದ್ರೆ 15ನೇ ತಾರೀಕು ಸಂಜೆ ಎಲ್ಲ ಇನಾಗ್ರೇಷನ್ ಆಗ್ತವೆ. ನೀವು 16ಕ್ಕೆ ಬಂದು ಎಲ್ಲಾನು ಒಂದ್ ಕಡೆಯಿಂದ ಗಮನ ಮಾಡಬಹುದು. ಆಮೇಲೆ ನಿಮ್ಗೆ ಗೊತ್ತೇ ಗೊತ್ತು, ಸುತ್ತೂರಲ್ಲಿ ಮುಖ್ಯವಾಗಿ ದಾಸೋಹ ಯಾವಾಗ್ಲೂ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಪ್ರಸಾದಕ್ಕೆ ಏನು ತೊಂದರೆ ಇಲ್ಲ, ಅಲ್ಲಿ ಬಂದು ಪ್ರಸಾದ ತಗೊಂಡು ಸ್ವಾಮೀಜಿಯವ್ರ ದರ್ಶನ ಮಾಡಬಹುದು. ಉಳ್ಳಿ ಕಟ್ಟು ಬೋಸ್ ಅಂತ ಮುದ್ದೆ, ಉಳ್ಳಿ ಕಟ್ಟು, ಪಾಯಸ. ಹೌದು, ಉಳ್ಳಿ ಕಟ್ಟ ಬುದ್ಧಿ ಬ್ಯಾರೆ ಕಡೆಯಿಂದೆಲ್ಲ ಬಂದು ತಗೋಯ್ತಾರೆ. ಚಂದಾಗಿರ್ತೈತೆ ಸುತ್ತೂರ್ ಜಾತ್ರೆನಾಗೆ ಬೋಸ್ ಅಂದಾಗಿರ್ತೈತೆ ಅಂತ. ನಾವು ಓದ್ಕಿತ ಬಂದು ಸಿಗ್ನಿಲ್ಲ, ಈ ಕಿತ ಹೊಸಿ ತಕೊಂಬರು ಚೆನ್ನಾಗಿರುತ್ತೆ. ಈ ಸರಿ ಖಂಡಿತ ನಾವು ಈ ಸರಿ ನಿಮ್ಮ ಉಳ್ಳಿ ಕಟ್ಟಲು ಊಟ ಮಾಡ್ಸೇ ಕಳ್ಸೋದು, ಯಾರು ಮರ್ತು ಹೋಗೇ ಇಲ್ಲ. ಬುದ್ಧಿ ಜಾತ್ರೆ ಚಂದಾಗಿರ್ತೈತ್ ಬಿಡಿ. ಪಕ್ಕದಲ್ಲೇ ನದಿ ಹರಿತಿರ್ತೈತೆ, ನೀರು ಬಿಟ್ಬಿಟ್ಟಿರ್ತಾರಕವ, ಚಂದಾಗಿರ್ತೈತೆ. ಅದು ಜಾತ್ರೆದು ನಿಮ್ ಕೃಷಿ ಮೇಳದ್ದು ಏನ್ ವಿಶೇಷ ಹೊಸಿ ಹೇಳ್ಬಿಡಿ. ಮತ್ತೆ ಜಾತ್ರೆದು ಒಂದು ನಾವು ಇದು ಎಲ್ಲ ಮರಿತಾ ಇದ್ದೀವಿ. ಹಳೆ ಕಾಲದ ಪದ್ಧತಿಗಳಾಗ್ಲಿ, ಆಟಗಳಾಗ್ಲಿ, ಆಮೇಲೆ ನಾಟಕಗಳು ನೋಡೋದು ಒಂದು ಪ್ರಾಮುಖ್ಯತೆ ಇತ್ತು, ಅವೆಲ್ಲ ಕೂಡ ಮರಿತಾ ಇದೀವಿ ನಾವು. ನಮ್ಮ ಜಾತ್ರೆಗೆ ಬಂದ್ರೆ ನೀವು ಅದನ್ನೆಲ್ಲ ನೋಡ್ಬೋದು. ಮುಖ್ಯವಾಗಿ ಜಾತ್ರೆಗಳಲ್ಲಿ ಸಂಜೆ ಹೊತ್ತಾಯ್ತು ಅಂದ್ರೆ ನಾಟಕಗಳು ಶುರು ಆಗ್ತವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಬೆಳಿಗ್ಗೆಯಿಂದ ಸಂಜೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾನೆ ಇರ್ತವೆ. ಆಮೇಲೆ ಮಕ್ಕಳಿಗೆ ಗಾಳಿಪಟದಾಟ, ಗುಂಡೆತ್ತೋದು, ಕಲ್ಲು ಅವೆಲ್ಲ. ಆಮೇಲೆ ದಸರಾದಲ್ಲಿ ಮಾತ್ರ ನೀವು ಕುಸ್ತಿಗಳು ನೋಡ್ತೀರಾ. ನಮ್ ಸುತ್ತೂರು ಜಾತ್ರೆಲ್ಲೂ ಕೂಡ ನೀವು ಕುಸ್ತಿ ಆಚರಣೆ ಮಾಡೋದು ನೋಡ್ಬೋದು. ಒಳ್ಳೊಳ್ಳೆ ದೊಡ್ಡ ಕುಸ್ತಿ ಪಟುಗಳು ಬರ್ತಾರೆ. ಆಮೇಲೆ ಕೆಲವರು ಮದುವೆ ಆಗಿಲ್ಲ ಅಂತ ಕಷ್ಟಪಡ್ತಾರೆ, ಮದುವೆ ಆಗಕ್ ಹೋದ್ರು ದುಡ್ಡಿಲ್ಲ ಅಂತಾರೆ. ನಮ್ಮಲ್ಲಿ ಸಾಮೂಹಿಕ ವಿವಾಹ, ಯಾವುದೇ ಜಾತಿ ಧರ್ಮ ನೋಡಲ್ಲ, ಎಲ್ಲರಿಗೂ ಕೂಡ ಸಾಮೂಹಿಕ ವಿವಾಹ ನಡೆಯುತ್ತೆ. ಅದ್ರಲ್ಲೂ ಕೂಡ ಭಾಗವಹಿಸಬಹುದು.
ಮದ್ವೆ ವಿಹಾನೂ ಆಗ್ತವೆ. ಅವಲ್ದಲ್ಲೇ ದೇಸಿ ಆಟಗಳು ಜಾಸ್ತಿ ಇದಾವೆ, ಸಾಂಸ್ಕೃತಿಕ ಮೇಳಗಳಿದಾವೆ, ಎಕ್ಸಿಬಿಷನ್ ಇರ್ತದೆ, ಎಲ್ಲ ಸುತ್ತೂರೆ ಜಗಮಗಗೊಳಿಸ್ತಾ ಇರ್ತದೆ ಲೈಟ್ ಅಲ್ಲಿ. ಕಪಿಲಾ ನದಿ ತೀರಲ್ಲಿ ಕುತ್ಕೊಂಡು ನೀವು ವಾಯು ವಿಹಾರ ಮಾಡ್ಬೋದು. ಅದಕ್ಕೆಲ್ಲ ನೀವು ಒಬ್ಬರೇ ಬರಂಗಿಲ್ಲ. ಕಮಲಕ್ಕವರೇ, ಜಯಣ್ಣವರೇ, ನಿಮ್ಮ ಮಕ್ಕಳು, ಮರಿ ಮಕ್ಳು ಎಲ್ಲಾರನ್ನು ಕರ್ಕೊಂಡ್ಬರ್ಬೇಕು. ಗುಂಪುನೇ ಕರ್ಕೊಂಬತ್ತೀವಲ್ಲ. ಸ್ನೇಹಿತ ಅವನೇ ಚಂದ್ರಣ್ಣ ಅಂತ, ಇವತ್ತೆಲ್ಲ ಹೊಂಟಾಗವನೆ. ಅವನು ಏಳತ್ಲೇ ಇದ್ದ, ಹೋಗುಮ ಒಂದ್ ಎತ್ತಿನ ಗಾಡಿ ಕಟ್ಕೊಂಡು ಅಂತ. ಮತ್ತೆ ರಾಗಿ ಬೀಸಿಂದು ರಾಗಿ ಕಲ್ದೇನೋ ಕಾಂಪಿಟೇಷನ್ ಮಾಡ್ಗವ್ರಂತ ಕಮಲಕ್ಕ. ಓದ್ಸತಿ ಕಡಣ್ಣ ಆ ಪಕ್ಕದಟ್ಟಿ ಚೆನ್ನಿ ಅವಳು ಗೆದ್ಕೊಂಬಂದಿದ್ಲು. ಅದೇನೋ ರಂಗೋಲಿ ಸ್ಪರ್ಧೆ ಏನೇನೋ ಇತ್ತಂತೆ. ಈ ಸರಿ ಕೂಡ ನಾವು ರಂಗೋಲಿ ಸ್ಪರ್ಧೆ, ಮಹಿಳೆಯರಿಗೆ ರಾಗಿ ಬೀಸುವ ಸ್ಪರ್ಧೆ, ಆಮೇಲೆ ಕೃಷಿ ರಸಪ್ರಶ್ನೆ, ಸೋಬಾನ ಸ್ಪರ್ಧೆ, ಯಾವ್ಯಾವ ಮೊದಲು ಆಚರಿಸ್ತಿದ್ದ ಅವೆಲ್ಲ ವಾಪಸ್ ತರ್ತಾ ಇದೀವಿ. ಕಮಲಕ್ಕರೆ, ನಿಮ್ಗೆ ಗೊತ್ತಿಲ್ಲ, ಹಳ್ಳಿಕಿಕ ಇಲ್ಲೆಲ್ಲ ಕೆಲಸ ಮಾಡ್ತೀರಾ, ಸಿಟಿಗೆ ಹೋದ್ರೆ ಎಲ್ಲ ಜಿಮ್ಗೆ ಹೋಯ್ತಾರೆ ಹೆಂಗಸರು ಕೆಲಸ ಮಾಡ್ದಂಗೆ. ಸ್ವಲ್ಪ ರಾಗಿ ಬೀಸನ ಅವ್ರ ಕೈಲಿ ಒಂದು ಸ್ಪರ್ಧೆ ಇಟ್ಬಿಟ್ಟು 15 ನಿಮಿಷ 20 ನಿಮಿಷ ಕೊಡ್ತೀವಿ, ಸ್ವಲ್ಪ ರಾಗಿ ಕೊಡ್ತೀವಿ, ರುಬ್ಬೇಕು. ಅವರು ಯಾರು ಜಾಸ್ತಿ ಬೀಸ್ತಾರೆ ಅವ್ರಿಗೆ ಬಹುಮಾನನೂ ಚೆನ್ನಾಗಿದೆ. ಬುದೇ ಹಸಿ ಹಿಟ್ನ ಮುದ್ದೆ ಮಾಡಿ ನೋಡ್ಬೇಕು ಸರಿಯಾಗಿ ಬೀಸವ್ರೋ ಇಲ್ವೋ. ಅದು ಸರಿ, ಅದು ಕರೆಕ್ಟ್. ಅಲ್ಲ, ನಾವ್ ಒಂದ್ರಾಡ್ಬೇಕಲ್ಲ, ಆಮೇಲೆ ತಾನೇ ಮುದ್ದೆ. ಅದು ಕರೆಕ್ಟೇ, ಮುದ್ದೆ ಸರಿ ಆಗಂಗೆ ನಾವು ರುಬ್ಬಿಸ್ಬೇಕು. ಸೊ ನಾವು ಹಳ್ಳಿಲಿ ಈ ಹುಡುಕಿ ತಗೊಂಡ್ಬರ್ತಾ ಇದೀವಿ. ರಾಗಿ ಕಲ್ಲು ನೀವೇ ಕೊಟ್ಟಿರಾ? ಬುದ್ಧಿಯವರೇ, ನಾವೇ ಕೊಡ್ತಾ ಇದೀವಿ ಸರಿ. ಓ, ರಾಗಿ ಕಲ್ಲು ಅವ್ರದ್ದು. ಯಾಕೆಂದ್ರೆ ಆಮೇಲೆ ಬಂದು ಬೀಸಿ ಅಂದ್ರೆ ರಾಗಿ ಕಲ್ಲು ನಾವೆಲ್ಲ ತರೋಣ ಅಂತಾರೆ. ಆಮೇಲೆ ಹಂಗಾಗಿ ಹಸಿ ಹಿಟ್ಟ ತಗೋಬಹುದೇ? ಅವ್ರು ಇಷ್ಟಪಟ್ಟು ಚೆನ್ನಾಗಿ ಮಾಡಿದ್ರೆ ಅವ್ರು ತಗೊಂಡೋಗ್ಬೋದು, ಇಲ್ಲ ಅರ್ಧಂಬರ್ಧ ಮಾಡಿದ್ರೆ ಬಿಟ್ಬಿಟ್ಟು ಹೋಗ್ತಾರೆ. ತಗೊಂಬಂದು ನಮ್ ಜಯಣ್ಣಂಗೆ ಚಂದ್ರಣ್ಣಂಗೆ ಮುದ್ದೆ ಮಾಡ್ಕೊಡ್ಬೇಕು ನಾನು ಅದ್ರಲ್ಲಿ. ಖಂಡಿತವಾಗಿ. ಕಮಲಕ್ಕನ ಬತ್ತಾಳೆ ಬುದ್ಧಿ ತಗೊಂಡು ಜೊತೆಗೆ ಹಂಗೆ ಮಳೆ ಕಟ್ಟಿರೋ ಸಾರು ತಗೊಂಡ್ಬರ್ಬೋದು, ಉಳ್ಳಿ ಕಟ್ಟಿರೋ ಸಾರು ತರ್ಬೋದು. ಅದು ಕುದ್ದಷ್ಟು ಚೆನ್ನಾಗಿರ್ತದೆ. ಹೌದು, ಚಂದಾಗದೆ. ಅದೇನೋ ಮೇಳ ಅಂದ್ರಲ್ಲ ಬುದ್ಧಿ, ನಾನು ಓದ್ಕಿತ ಬಂದಾಗ ಮೊದಲು ಬೋ ಇಷ್ಟ ಆಗಿದ್ದು ಅದೇನು ಬ್ರಹ್ಮಾಂಡ ಅಂತ ಮಾಡಿರಲ್ಲ. ಹೌದು ಅಲ್ವನವ? ಅದನ್ನ ಹೇಳಿ ಬುದ್ಧಿ, ಅದೇನದು ಬ್ರಹ್ಮಾಂಡ? 1 ಎಕರೆ ಜಮೀನ್ ಇರೋರು ಪಾಪ ಏನಪ್ಪಾ ಮಾಡೋದು, 1 ಎಕರೆ ಕಡಿಮೆ ಇದೆ ಅಂತಾರೆ. ಸೊ ಅದ್ರಲ್ಲಿ ಏನೇನು ಬೆಳಿಬಹುದು ಅವರು, ಅದನ್ನ ಕ್ಲೀನ್ ಆಗಿ ತೋರಿಸ್ಕೊಟ್ಟಿದ್ದೀವಿ. 1 ಎಕರೆಯಲ್ಲಿ 100ಗಿಂತ ಹೆಚ್ಚಿನ ಬೆಳೆಗಳು ಬೆಳಿಬಹುದು. ಸೊ ಒಂದು ಏನಾಗಿದೆ, ಇತ್ತೀಚಿನ ದಿನದಲ್ಲಿ ಬರೀ ಒಂದೇ ಬೆಳೆದ ಅಭ್ಯಾಸ ಆಗಿದ್ದಾರೆ. ಅಂದ್ರೆ ಭತ್ತ ಹಾಕಿದ್ರೆ ಒಂದೇ ಭೂಮಿಲಿ ಭತ್ತನೇ ಹಾಕೋದು, ಇಲ್ಲ ಕಬ್ಬು ಹಾಕಿದ್ರೆ ಕಬ್ಬೆ ಹಾಕೋದು. ಅದನ್ನ ತಪ್ಸಕ್ಕೋಸ್ಕರ 1 ಎಕರೆಯಲ್ಲಿ ನಿಮ್ಗೆ ಮುಖ್ಯವಾಗಿ ಏನ್ ಬೇಕು, ಇದು ATM ಅಂತಾರಲ್ಲ, ಎನಿ ಟೈಮ್ ಮನಿ. ಜಾನುವಾರುಗಳು ಬೇಕು, ಕೋಳಿ ಸಾಗಾಣಿಕೆ ಬೇಕು, ಮೀನ್ ಸಾಗಾಣಿಕೆ ಬೇಕು, ಜೊತೆಗೆ ಎಲ್ಲ ತರಕಾರಿ, ಸೊಪ್ಪು, ಮೆಡಿಸಿನಲ್ ಪ್ಲಾಂಟ್ಸ್, ಆಯುರ್ವೇದ ಔಷಧಿ ಸಸ್ಯ ಕೂಡ ನಾವು ಈ ಸರಿ ಹಾಕಿದ್ದೀವಿ. ಆಮೇಲೆ ಈಗೆಲ್ಲರೂ ಜಾಸ್ತಿ ಮಿಲೆಟ್ಸ್ ತಗೊಳ್ಳಿ, ಮಿಲೆಟ್ಸ್ ತಿನ್ನಿ ಅಂತಾರೆ, ಕಿರುಧಾನ್ಯಗಳು ತಿನ್ನಿ, ಸಿರಿಧಾನ್ಯಗಳು ತಿನ್ನಿ ಅಂತಾರೆ. ಅದಕ್ಕೋಸ್ಕರ 9 ತರ ಸಿರಿಧಾನ್ಯಗಳಿದಾವೆ. ಆಮೇಲೆ ಪೌಷ್ಟಿಕಾಂಶಕ್ಕೆ ಚಿಯಾ ಬೆಳೆಗಳನ್ನು ಕೂಡ ಬೆಳೆದಿದ್ದೀವಿ. ಗೋಧಿ ನೋಡ್ಬೋದು ಹೊಸದಾಗಿ ಹೆಂಗ್ ಬೆಳಿಬಹುದು, ನಮ್ ಕಡೆನೂ ಚೆನ್ನಾಗಿ ಬಂದಿದೆ ಸುತ್ತೂರ್ ಕಡೆ. ಭತ್ತದ ತಳಿಗಳನ್ನು ಕೂಡ ಮಾಡಿದ್ದೀವಿ, ಹೊಸ ತಳಿಗಳನ್ನ. ಹೇಗೆ ನೀವು ಅಕ್ಕಪಕ್ಕ ಬೇರೆ ಬೇರೆ ತಳಿಗಳು ಬೆಳೆಸಿ, ಸಹ್ಯಾದ್ರಿ ಕೆಂಪು ಮುಕ್ತಿ ಆಗಿರ್ಬೋದು, ಜ್ಯೋತಿ ಆಗಿರ್ಬೋದು, ಈ ಥರ ನಾನಾ ತಳಿಗಳನ್ನು ಬೆಳೆಸಿ ರೈತರು ಕೂಡ ನೋಡಿ ಅವರೇ ಒಳ್ಳೆ ತಳಿಗಳ ಇಲ್ವಾ ಅಂತ ನೋಡ್ಬೋದು. ಆಮೇಲೆ ಕಬ್ಬು ಮಾತ್ರ ಹಾಕ್ತಾರೆ, ಕಬ್ಬರಲ್ಲಿ ಅಂತರ್ ಬೇಸಾಯ ಹೇಗ್ ಮಾಡ್ಬೋದು ಅದನ್ನೆಲ್ಲ ನಾವು ಈ ಸರಿ ಅಲ್ಲಿ ನೋಡ್ಬೋದು. ಬ್ರಹ್ಮಾಂಡ ಅಂತಿರಲ್ಲ, ಮಧ್ಯದಾಗೆ ಒಂದು ಗುಡ್ಲಾಕಿದಿರಲ್ಲ, ಗುಡ್ಲು. ಹೌದು, ಚಂದಾಗದೇಕವ. ಆ ಗುಡ್ಲು ಮ್ಯಾಕೆ ಬಳ್ಳಿ ತರಕಾರಿ ಹಬ್ಬಿಸ್ಬಿಟ್ಟವ್ರೆ. ಆ ಗುಡ್ಲೊಳಗಡೆ ನಂಗೆ ಬೋ ಇಷ್ಟ ಆಗಿದ್ದು ಏನ್ ಗೊತ್ತೇ, ಪಕ್ಕದಲ್ಲಿ ಒಂದ್ ಕೊಳ ಮಾಡವ್ರೆ, ಅಲ್ಲಿ ಮೀನ್ ಸಾಕ್ಬೋದಾ. ಆ ಗುಡ್ಲ ಒಳಗಡೆ ಒಂದ್ ಗ್ರಂಥಾಲಯ ಮಾಡವ್ರೆ. ಈಗ ರೈತಾಪಿ ಜನ ಅವರು ಒಂದ್ ಸಣ್ಣದೊಂದು ಲೈಬ್ರರಿಯ ಮಾಡ್ಕೊಬಿಟ್ಟು ಪುಸ್ತಕವ ಮಡಿಕೊಂಡು ಸಂಜೆ ಮುಂದೆ ಯಾಕೆ ಓದ್ಕೋಬಾರ್ದು? ತೆಪ್ಪೇನದೆ ಖುಷಿ ಆಯ್ತು ನಂಗೆ. ವಾ, ಏನ್ ಚಂದಾಗಿ ಹೇಳ್ಕೊಟ್ಟವ್ರೆ. ರೈತರುಗಳು ಎಲ್ಲೆಲ್ಲೋ ಹೋಗಿ ಏನೇನೋ ಇಸ್ಕೊಬತ್ತಾರಲ್ಲ, ಅದನ್ನೆಲ್ಲ ಒಂದ್ ಕಡೆ ಮಡಿಕೊಂಡು ಈಗ ಜಾತ್ರೆಗೆ ಅಂತ ಹೋಯ್ತಾರಲ್ಲವ, ಎಕ್ಸಿಬಿಷನ್ ಮಾಡಿರ್ತಾರಲ್ಲ, ಅದ್ ನೋಡ್ತಾರೆ. ಆ ಎಕ್ಸಿಬಿಷನ್ ಆಗೆ ಎಲ್ಲಾ ಕಡೆ ಕರ್ಪತ್ರ ಕೊಡ್ತಾರೆ, ಇಸ್ಕೊಬಿಟ್ಟು ಅಲ್ಲೇ ಬಿಸಾಕ್ ಬರ್ತವೆ. ಅದ್ರ ಬದ್ಲು ತಕೊಬಂದ್ ಮನೆ ಮಡಿಕೊಂಡ್ರೆ ಬೇಕಾದಾಗ ನೋಡ್ಕೋಬಹುದಲ್ಲ. ಎಕ್ಸಿಬಿಷನ್ ಹೇಳಿ ಬುದ್ಧಿ, ಅದೇನೋ ಹಾಕಿರ್ತಿರಲ್ಲ ಏಕ ಸಾಲ ಎಕ್ಸಿಬಿಷನ್ ಕೂಡ ಇರುತ್ತೆ. ಇನ್ನೊಂದು ಈ ಸರಿ ಏನಾಗಿದೆ ಅಂದ್ರೆ
ಹಳ್ಳಿ ಕಡೆಯಿಂದ ಹೋದವರೆಲ್ಲ ಸಿಟಿ ಕಡೆಯಲ್ಲಿ ಬೆಳೋದು ಆರ್ಗ್ಯಾನಿಕ್ ಇದೆಯಾ, ಸಾವಯವ ಇದೆಯಾ ನಿಮ್ ಕಡೆ, ನೈಸರ್ಗಿಕವಾಗಿ ಬೆಳಿತೀರಾ ಅಂತ ಪದಾರ್ಥಗಳು ಒಳ್ಳೆ ಬೆಳೆ ಇದೆ ಜೈನವ್ರೆ. ಅದಕ್ಕೋಸ್ಕರ ಏನ್ ಮಾಡಿದ್ವಿ ಈ ವರ್ಷ ನಾವು ಅದಕ್ಕೇನೆ ಸಪರೇಟ್ ಒಂದ್ ಜಾಗ ಮಾಡಿ ಸಾವಯವ ಕೃಷಿ ಮಾಡೋದ್ ಹೆಂಗೆ, ಅದ್ರ ಪರಿಕರಣಗಳು ಹೇಗ್ ಬಳಸ್ಬೋದು ಒಂದು ಪ್ರಾದೇಶಿಕ ಕೂಡ ಇಟ್ಕೊಂಡಿದೀವಿ. ನೀವೆಲ್ಲ ಕೇಳಿರ್ಬೋದು ಜೀವಾಮೃತ ಆಗಿರ್ಬೋದು, ಅದಕ್ಕೆ ಪಂಚಾಮೃತ ಆಗಿರ್ಬೋದು, ಪಂಚಗವ್ಯ ಆಗಿರ್ಬೋದು, ಅದನ್ನೆಲ್ಲ ಹೇಗ್ ಮಾಡೋದು, ಬೀಜಾಮೃತ ಹೇಗ್ ಮಾಡ್ಕೊಳ್ಳೋದು, ಪ್ರತಿಯೊಂದನ್ನು ಒಂದೊಂದು ಮಾದರಿಯಾಗಿ ಅಲ್ಲಿ ರೈತರಿಗೆ ಅಲ್ಲೇ ತೋರಿಸ್ಕೊಡ್ತೀವಿ. ಜೊತೆಗೆ ಬಯೋಚಾರ್ ಅಂತ ಒಂದಿದೆ, ಅದನ್ನ ಜೈವಿಕ ಕಲ್ಲಿಜಲು ಅಂತಾರೆ, ಅದನ್ನ ಬಳಸೋದು ಹೇಗೆ. ಯಾಕೆಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಬೆಂಕಿ ಹಚ್ಚಿ ಸುಟ್ಟಾಕ್ಬಿಡ್ತಾರೆ, ಬೂದಿ ಆಗ್ಬಿಡ್ತದೆ. ಆ ಬೂದಿ ಆಗಿದ್ದು ಪ್ರಕೃತಿಗೂ ಯೂಸ್ ಆಗಲ್ಲ, ಹಂಗಾಗಿ ಪೊಲ್ಯೂಷನ್ ಆಗುತ್ತೆ, ವಾಯು ಮಾಲಿನ್ಯ ಎಲ್ಲ. ಅದರಿಂದ ಅದು ಕಡಿಮೆ ಮಾಡೋದಂಗೆ, ಡಿಕಂಪೋಸ್ ಮಾಡೋದಂಗೆ, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಮಾಹಿತಿ ಕೊಡ್ತಾ ಇದೀವಿ. ನಮ್ಗೆ ಹುಷಾರಿಲ್ಲ, ನಾವೇನ್ ಮಾಡ್ತೀವಿ, ಡಾಕ್ಟರ್ ಹತ್ರ ಹೋದಾಗ ಏನ್ ಕೊಡ್ತಾರೆ ಅವರು, ನಮ್ಗೆ ಔಷಧಿ ಕೊಡ್ತಾರೆ. ಯಾವ ರೂಪದಲ್ಲಿ ಕೊಡ್ತಾರೆ, ಮಾತ್ರೆ ಕೊಟ್ಟಾರು, ಇಲ್ಲ ಇಂಗ್ಲಿಷ್ ಅನ್ನ ಹಾಕಾರ. ಹೌದು. ಈಗ ಬಾಟ್ಲಲ್ಲಿ ಔಷಧಿ ಕೊಡ್ತಾರಲ್ಲ, ಮುಂಚೆ ಎಲ್ಲ ಬಣ್ಣದೆಲ್ಲ ಕೊಡೋರಲ್ಲ ಜಯಣ್ಣ, ಅದೆಲ್ಲ ನೀವು ಕೊಟ್ಟರ ಬುದ್ಧಿ ಅಂತ. ವೀಕ್ ಆಗಿದ್ರೆ ಟಾನಿಕ್ ಕೊಡೋರು, ಇವೆಲ್ಲ ಜೀವಾಮೃತ ಅವೆಲ್ಲ ಟಾನಿಕ್. ಬಟ್ ಈಗ ಹೊಸ ಟೆಕ್ನಾಲಜಿ ಹೆಂಗ್ ಬಂದಿದೆ ಅಂದ್ರೆ ಮಾತ್ರೆ, ಕ್ಯಾಪ್ಸೂಲ್ಸ್. ಯಾಕೆ ರೈತರು ಚೀಲ್ಗಟ್ಲೆ ಗೊಬ್ಬರಗಳು ತಗೋಬೇಕು, ಸಣ್ಣದಾಗ ಒಂದು ಮಾತ್ರೆ ತಗೊಂಡ್ರೆ ಸಾಕಲ್ವಾ ಅಂದ್ಬಿಟ್ಟು ಗಿಡಗಳಿಗೆ ನೀವು ಮಣ್ಣಗ ಹಾಕದ್ ಹೇಳ್ತಿದ್ದೀರಿ. ನಾನೆಲ್ಲ ರೈತರಿಗೆ ಏನಾದ್ರು ಕುಡ್ಸಕ್ ಕೊಟ್ಟಾರೇನೋ ಅನ್ಕೊಂಡಿದ್ದೆ. ಇಲ್ಲ 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 ಇಲ್ಲ, ಮಣ್ಣಗ ಹಾಕಕ್ಕೆ. ಹೌದು. ಅದರಿಂದ ನಾವು ಬಯೋ ಕ್ಯಾಪ್ಸುಲ್ ಅಂತೀವಿ. ಈ ಬಯೋ ಕ್ಯಾಪ್ಸುಲ್ ಅಂದ್ರೆ ನಾವೀಗ ಜೈನರ್ಗೆ ಕಮಲಕ್ಕ ಅವ್ರಿಗೆ ಒಂದ್ ಚೀಲ ಗೊಬ್ಬರ ತಗೊಳ್ಳಿ ಅಂದ್ರೆ ಅದ್ ಎತ್ತದ ಯಾರು, ತಗೊಳ್ಳೋದು ಯಾರು, ಹಾಳಾಗ್ಬಿಡುತ್ತೆ. ತುಂಬಾ 6 ತಿಂಗಳು ಇಟ್ರೆ 3 ತಿಂಗಳು ಯಾವಾಗ ಹಾಕ್ಬೇಕು ಅಂತ ಗೊತ್ತಾಗಲ್ಲ. ಅದೇ ಮಾತ್ರೆ ರೂಪದಲ್ಲಿ ಕೊಟ್ರೆ ನಿಮ್ ಕಪೋಡಲ್ಲೇ ಇಟ್ಕೋಬಹುದು. ಅದನ್ನ ಯಾವಾಗ ಬೇಕಾದ್ರೂ ತಗಸ್ಕೊಂಡು ಬೆಳೆಸ್ಕೊಂಡು. ಬಾಟ್ಲಾಗೆ ಬಂದಿತ್ತಲ್ಲ ಬುದ್ಧಿ, ಒಂದ್ ಚೀಲ ಗೊಬ್ಬರ ಒಂದ್ ಬಾಟ್ಲಿಗೆ ಸಮ ಅಂತ ಹೇಳ್ಬಿಟ್ಟು. ಅದು ನ್ಯಾನೋ ಯೂರಿಯಾ ಅಂತ ಬಂದಿತ್ತು. ಅದನ್ನ ನಾನು ಕಮಲಕ್ಕ ತಗೊಂಡಿದ್ರ. ಅದು ರಸಗೊಬ್ಬರದ್ದು. ನಾನು ಹೇಳ್ತಾ ಇರೋದು ಜೈವಿಕ ಜೀವ. ಇವು ಬಯೋ ಫರ್ಟಿಲೈಸರ್ಸ್ ಅಂತ ಬಳಸ್ತೀವಲ್ಲ, ಜೀವಾಂಶಗಳು ಬಳಸಿ. ಈಗ ಟ್ರೈಕೋಡರ್ಮ ಎಲ್ಲ ಏನ್ ಪ್ಯಾಕೆಟ್ ಅಲ್ಲಿ ಬರ್ತಾ ಇದೆ, 1 kg 2 kg ಪ್ಯಾಕೆಟ್ ಅಲ್ಲಿ, ಅದ್ರ ಕ್ವಾಲಿಟಿ ಕಡಿಮೆ ಇರ್ತದೆ, ಲೋಡ್ ಕಡಿಮೆ ಇರುತ್ತೆ, ಟ್ರಾನ್ಸ್ಪೋರ್ಟ್ ಪಾಕೆಟ್ ಹೊಡೆದೋಯ್ತದೆ, ಭೂಮಿಗೆ ಹಾಕ್ಬೇಕಾದ್ರೆ ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಬಯೋ ಕ್ಯಾಪ್ಸೂಲ್ಸ್ ಅಂತ ಮಾತ್ರೆಗಳು ಮಾಡಿದ್ದಾರೆ. ಈಗ ಒಂದು ಮಾತ್ರೆಯಲ್ಲಿ ನೀವು 1 ಲೀಟರ್ಗೆ ಅದನ್ನ ಕಲ್ಸ್ಬೋದು. ಸಣ್ಣ ಒಂದ್ ಮಾತ್ರೆನ ಕಲ್ಸಿ 100 ಲೀಟರ್ ನೀರು ಸೇರಿಸಿ ನೀವು ಬೆಳೆಗಳಿಗೆ ಸ್ಪ್ರೇ ಮಾಡಬಹುದು. ಚಂದಾಗದ. ಓ ನಿನ್ ಏನು ಜಂಬು ಚೀಲ ಮಡಿಕಂತೀಯಲ್ಲ, ಅದ್ರಾಗೆ ಮಡಿಕೊಂಡ್ಬಿಡ್ಬೋದು ಇಲ್ವಾ? ಅದು ಕೂಡ ಈ ವರ್ಷ ಪ್ರದಕ್ಷಿಣೆ ಮಾಡ್ತಾ ಇದೀವಿ. ಅದನ್ನು ಕೂಡ ರೈತರಲ್ಲಿ ಒಂದು ಪ್ರಚಾರ ಮಾಡ್ಕೊಟ್ಟು, ಸೊ ಅವ್ರಿಗೆ ಏನಂದ್ರೆ ಅದ್ ಹಿಂದ್ಗಡೆನೆ ನಿಮ್ಗೆ ಎಕ್ಸ್ಪೈರಿ ಡೇಟ್ ಯಾವಾಗ ಅದು ಮುಗೀತಂತ ಗೊತ್ತಾಗುತ್ತೆ. ಆಮೇಲೆ ಶೇಖರಣೆ ಮಾಡೋದು ಬಹಳ ಸುಲಭ. ಹಿಂಗ ವೇಸ್ಟ್ ಆಯ್ತು ಇದಾಯ್ತು ಮಾಡೋದು ಏನಿಲ್ಲ. ಚಂದಾಗದ ಬಿಡಿ. ಅದೊಂದು ನೀವು ನೋಡಬಹುದು. ಅದೇನೋ ಎಕ್ಸಿಬಿಷನ್ ಎಕ್ಸಿಬಿಷನ್ ಅಲ್ಲಿ ಈ ವರ್ಷ ನಮ್ಮಲ್ಲಿ ಒಂದು 130 ಸ್ಟಾಲ್ಸ್ ಇರುತ್ತೆ. ಬೇರೆ ಬೇರೆ ಸ್ಟಾಲ್ಸ್, ಒಂದು ಲೈವ್ ಪ್ರೆಸೆಂಟೇಶನ್ ಮಾಡಕ್ಕೆ. ಯಾಕೆಂದ್ರೆ ಸರಿ ಬಯೋಗ್ಯಾಸ್, ಬಯೋ ರಿಜೆಕ್ಟರ್ ಗ್ಯಾಸ್ಗಳು ಇರ್ತವೆ. ಇನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಹೆಂಗ್ ಬಳಸ್ಕೋಬಹುದು ಪರಿಕರಣಗಳನ್ನ, ಅವು ಕೂಡ ನಾವು ಅಲ್ಲಿ ರೈತರಿಗೆ ಸುಮ್ನೆ ಅಲ್ಲಿ ಇಟ್ಬಿಟ್ಟು ಫೋಟೋ ಇಟ್ರೆ ಆಗಲ್ಲ. ನೀವೆಲ್ಲ ಕೇಳ್ತೀರಿ ಹೆಂಗ್ ಓಡಿಸೋದು ಇವೆಲ್ಲ ಅಂತ. ಅದಕ್ಕೇನೆ ಸಪರೇಟ್ ಒಂದ್ ಜಾಗ ಮಾಡಿ ಓಡಾಡ್ಸ್ಕೊಂಡು ಹೆಂಗ್ ಮಾಡ್ಬೋದು. ಆಮೇಲೆ ಇತ್ತೀಚೆಗೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳು ಜಾಸ್ತಿ ಆಗ್ತವೆ. ಅಂತವು ಕೂಡ ನಾವು ಸಣ್ಣ ಪುಟ್ಟ ವೆಹಿಕಲ್ಸ್ ನ ತೋಟದಲ್ಲಿ ಹೇಗ್ ಬಳಸಬೇಕು ಅವು ಕೂಡ ನಾವು ಪ್ರದಕ್ಷಿಣೆ ಇಡ್ತಾ ಇದೀವಿ. ಅದಲ್ಲದೆ ಬೇರೆ ಬೇರೆ ಸಂಘದವರು, FPOದವರು ಅವ್ರಿಗೆಲ್ಲ ನಾವು ಕಡಿಮೆ ರೀತಿ ದರದಲ್ಲಿ ಸ್ಟಾಲ್ಸ್ ಕೊಟ್ಟು ಈ ವರ್ಷ ನೈಸರ್ಗಿಕ ಕೃಷಿ ಮೇಲೆ ಮಾಡಿದವರ 25 ಸ್ಟಾಲ್ಸ್ ಇಡ್ತಾ ಇದ್ದಾರೆ. ಅವ್ರು ಬೆಳೆದಿರೋ ಪ್ರಾಡಕ್ಟ್ಸ್ ಮಾಡಕ್ಕೆ. ಆಮೇಲೆ ಹೆಂಗಸ್ರೇ ಮುಂದ್ ಬರ್ತಾ ಇದಾರೆ ಜಾಸ್ತಿ. ಹೆಂಗಸ್ರು ಸುಮಾರು ಅವರೇ ಒಂದು ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಆಗಿರೋದ್ರಿಂದ ಅವ್ರು ಏನೇನ್ ಪ್ರಾಡಕ್ಟ್ಸ್ ಮಾಡ್ತಾರೆ ಅದನ್ನ ಮಾರಿ ಅಥವಾ ಬೇರೆ ಮಹಿಳೆಯರಿಗೆ ಒಂದು ಮಾದರಿ ಆಗೋ ತರ ಅವರು. ಯಾಕೆಂದ್ರೆ ಇತ್ತೀಚೆಗೆ ಏನಾಗಿದೆ ಕಮಲಮ್ಮ ಅವರೇ, ನೀವು ಬೆಳೆದಿದ್ದ ಪದಾರ್ಥಗಳು ಜಾಸ್ತಿ ದಿನ ಇಟ್ಕೊಳಕ್ ಆಗಲ್ಲ. ಈಗ ಬಾಳೆಹಣ್ಣು ಆಗಿರ್ಬೋದು, ಅದರಿಂದ ಚಿಪ್ಸ್ ಮಾಡೋದು ಅಥವಾ ಬೇರೆ ಒಂದು ಪುಡಿ ಮಾಡೋದು, ಈ ರೀತಿ ಒಂದು ನಿಮ್ಗೆ ಅನುಕೂಲಗಳಿದ್ದು, ಅಥವಾ ನೀವು ಅಣಬೆ ಬೇಸಾಯ ಮಾಡ್ತಿದ್ರೆ ಒಣಗಿಸ್ಬಿಟ್ಟು ಮಾರೋದು ಹೆಂಗೆ, ಅದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಒಂದು ತಿಳುವಳಿಕೆ ಇದ್ರೆ ನೀವು
3ರಷ್ಟು ಲಾಭ ಮಾಡ್ಬೋದು. ಈ ಬಾಳೆ ಅಂದಾಗ ಗೆಪ್ತಿ ಮತ್ತು ಗಣೇಶನ್ನ ಅಲ್ವಾ ನೀವು? ಅದಾ ಏನೋ GI ಅಂತಾರಂತಲ್ಲ, GI. ಒಳ್ಳೆ ಜ್ಞಾಪಕ ಮಾಡಿದ್ರೆ ಮರ್ತು ಬಿಡಿದೆ ಜನಣ್ಣವ್ರೆ. ನಾನು ಈ ವರ್ಷ ಮುಖ್ಯವಾಗಿ ನಾವು ಮೈಸೂರು ಜನತೆಗೆ ಪ್ರಾಮುಖ್ಯತೆ ಕೊಟ್ಟು ರೈತರಿಗೆ ಭೌಗೋಳಿಕ ಬೆಳೆಗೆ ಸಾಕಷ್ಟು ಪ್ರಚಾರ ಕೊಡ್ತಾ ಇದ್ವಿ. ನಂಜನಗೂಡು ರಸಬಾಳೆ ಸುಮಾರು 1300 ಎಕರೆ, 4,000 ಎಕರೆ ಎಲ್ಲ ಇತ್ತು ಮೊದಲು. ಅದ್ಯಾವುದೋ ಒಂದು ರೋಗ ಬಂದ್ಬಿಟ್ಟು ಪನ್ನಮ್ಮ ವಿಲ್ಟ್ ಅಂತ ಬಾಳೆನೆಲ್ಲ ಸರ್ವನಾಶ ಮಾಡ್ಬಿಡ್ತು. ಅದರಿಂದ ಏನಾಗಿದೆ, ರೈತರಲ್ಲಿ ಅದ್ರ ಕಡೆ ಆಸಕ್ತಿನೂ ಕಡಿಮೆ ಆಯ್ತು, ಅದು ಇಳುವರಿನೂ ಕಡಿಮೆ ಆಯ್ತು. ಇನ್ನೆಲ್ಲಿ ಆ ಬೆಳೆ ಹಾಳಾಗುತ್ತೆ ಅಂದ್ಬಿಟ್ಟು ಈಗ ಭೌಗೋಳಿಕ ಬೆಳೆ ಆದ್ರಿಂದ ಅದನ್ನ ನಾವು ಮತ್ತೆ ವಾಪಸ್ ಅವರಲ್ಲಿ ಇಂಟ್ರೊಡ್ಯೂಸ್ ಮಾಡಕ್ಕೋಸ್ಕರ ಈಗ ಆಲ್ರೆಡಿ ಮೊದಲು ಏನು 1-3-4 ಹೆಕ್ಟರ್ ಬೆಳೀತಿದ್ರೋ ಈಗ ಮೈಸೂರಲ್ಲಿ ಸುಮಾರು 84 ಹೆಕ್ಟರ್, ಅಂದ್ರೆ ಸುಮಾರು 200 ಎಕರೆ ಮೇಲೆ ಜಾಸ್ತಿ ಆಗಿದೆ. ಅದು ಒಂದೇ ಅಲ್ಲ ಬುದ್ಧಿ, ಇಳೆದೆಲೆ ಅದೇ, ಹೌದು, ಮಲ್ಗೆ ಅದೇ ಇಲ್ವನವ? ಸ್ವಲ್ಪ ಅದಕ್ಕೂ ಕೂಡ ನಾವು ಪ್ರಾಶಸ್ತ್ಯ ಕೊಟ್ಟು 7 ತರದ ಬಾಳೆ, ಅದರಲ್ಲೂ ಕೂಡ ನಂಜನಗೂಡು ರಸಬಾಳೆನ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಎಲ್ಲ ಆಗ್ತಾ ಇದೆ. ಜೊತೆಗೆ ವಿಳೆದೆಲೆ, ಮೈಸೂರು ವಿಳೆದೆಲೆ, ಮೈಸೂರು ಮಲ್ಲಿಗೆ, ಎಸ್ಪೆಷಲಿ ಕಮಲಕ್ಕ ಅವ್ರಿಗೆ ಬಹಳ ಇಷ್ಟ. ಈಗ ನೀವು ಬರೋಷ್ಟಿಗೆ, ಹೌದು, ಫೆಬ್ರವರಿಗೆ ಹೂ ಆಗ್ತದೆ ಚೆನ್ನಾಗಿ. ಬಟ್ ನಮ್ ಕೃಷಿ ಮೇಳದಲ್ಲಿ ಆಗ್ಲೇ 1-2 ಬಿಡ್ತಾ ಇವೆ. ಈಗ ನೀವೇ ಖುದ್ದಾಗಿ ಬಂದ್ ನೋಡ್ಬೋದು. ಬರೀ ನೋಡೋದಷ್ಟೇ, ಬರೀ 2 ಹೂ ಬಿಟ್ಟದಂತೆ, ಕಿತ್ಕೊಳಂಗಿಲ್ಲ. ಆಮೇಲೆ ಅವನು ಕೃಷಿ ಮೇಳದಲ್ಲಿ ಆಮೇಲೆ ಜಯಣ್ಣರ್ಗೆ ಹಿರಿಯನ್ಗೆರೆ ಬದನೆಕಾಯಿ ಬಹಳ ಇಷ್ಟ. ಕೆಲವರು ಸಿಟಿಲಿರೋರು ಗೊತ್ತೇ ಇರಲ್ಲ ಹಿರಿಯನ್ಗೆರೆ ಬದನೆಕಾಯಿ. ಎಣ್ಗಾಯಿ ಮಾಡ್ಕೊಬಿಟ್ಟು ರಾಗಿ ರೊಟ್ಟಿ ಜೊತೆ ನೆಂಚ್ಕೊಂಡ್ ತಿಂದ್ರೆ ಬೋಸ್ ಅಂದಾಗಿರ್ತೈತಿ, ಬಹಳ ಚೆನ್ನಾಗಿ. ಅದಕ್ಕೋಸ್ಕರನೇ ಅದನ್ನೇ ಒಂದು ಬೆಳೆ ಬೆಳೆಸಿ, ಜೊತೆಗೆ ಇತ್ತೀಚೆಗೆ ಏನಾಗಿದೆ, ಈ ಟೊಮೊಟೊದಲ್ಲಿ ಕಸಿ ಬಹಳ ಫೇಮಸ್ ಆಗ್ತಾ ಇದೆ. ಕಸಿ ಯಾವ್ದ್ರಲ್ಲಿ ಮಾಡ್ತಾರೆ ಅಂದ್ರೆ ಸುಂಡ್ಲು ಅಂತಾರೆ, ಸುಂಡೆಕಾಯಿ ಅದು ರೋಗ ರುಜಿನ ತಡಿಗಟ್ಟುತ್ತದೆ. ಯಾಕೆಂದ್ರೆ ಅದು ವೈಲ್ಡ್ ಪ್ಲಾಂಟ್, ರೆಸಿಸ್ಟೆಂಟ್ ಜಾಸ್ತಿ ಇರ್ತದೆ. ಆ ಸುಂಡೆಕಾಯಿ ಗಿಡದ ಬೇರೆ ತಗೊಂಡು ಅಜಯಣ್ಣವ್ರೆ ಮೇಲ್ಗಡೆ ಟೊಮೊಟೊ ಗಿಡನ ಕಸಿ ಮಾಡಿ ಟೊಮೊಟೊ ಬಿಡಂಗ್ ಮಾಡ್ತಾ ಇದ್ದೀವಿ. ಸೊ ನೀವೇನ್ ಮಾಡ್ಬೋದು, ಈ ಟೊಮೊಟೊ 3-4 ತಿಂಗಳು ಕೂದ್ ಬಿಡ್ತಾರೆ, ಆಮೇಲೆ ಬೆಳೆ ನಿಂತೋಗುತ್ತೆ. ರೇಟ್ ಕಡಿಮೆ ಆದ್ರೆ ತೆಗೆದು ಹಾಕ್ಬಿಡ್ತಾರೆ. ಇದು ಹಂಗಲ್ಲ, 1-2 ವರ್ಷದ ತನಕ ಇಟ್ಕೋಬಹುದು. ನೀವು ತೀರಾ ಚೆನ್ನಾಗಿ ಕಾಪಾಡ್ಕೊಂಡ್ರೆ 2-3 ವರ್ಷದ ತನಕ ಇಟ್ಕೋಬಹುದು. ಗಿಡದಲ್ಲೂ ಹಾಕೋಬಹುದು. ಹಿಂಗ್ ಮಾಡಿ ಕೆಳಗ್ ಬದನೆಕಾಯಿ ಬಿಡ್ಬೇಕು, ಮ್ಯಾಕ್ ಟೊಮೊಟೊ ಬಿಡ್ಬೇಕು, ಹಂಗ್ ಮಾಡ್ಬಿಡಿ ಗಿಡವ. ಈಗ ಒಂದೇ ಗಿಡದಾಗ 2 ಬಂದ್ಬಿಡ್ತದೆ. ಹಂಗೂ ಮಾಡ್ಬೋದು, ಹಂಗೂ ಮಾಡ್ಬೋದು. ಜಯಣ್ಣವ್ರೆ, ಅದನ್ನು ಒಂದು ಪ್ರಯತ್ನ ಮಾಡೋಣ ಮುಂದಿನ ಕೃಷಿ ಮೇಳದಲ್ಲಿ. ಇದನ್ನ ನಾವು ಗಮನದಲ್ಲಿ ಇಟ್ಕೋತೀವಿ. ಖಂಡಿತವಾಗಿ ಇದನ್ನ ಕೂಡ ನಾವು ಮಾಡೋಣ. ಈಗ ಕಸಿ ಕೊಟ್ಟಿರೋ ಸಸಿಗಳು ಸಿಗ್ತವೆ ಅಲ್ಲಿ? ಮಾರಾಟಕ್ಕೆ ಇಟ್ಟಿಲ್ಲ, ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಬೇಕು ಅಂದ್ರೆ ಅದು ನಾವು ಮಾಡ್ಕೊಡ್ಬಹುದು ಮುಂದಿನ ದಿನದಲ್ಲಿ. ಸೊ ಇದನ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಕಮಲಕ್ಕ ಅವರೇ, ಈಗ ಎಲ್ಲಾ ಕಡೆ ಎಕ್ಸಿಬಿಷನ್ಗೆ ಹೋದ್ರೆ ನಿಮ್ಗೆ ಖಂಡಿತವಾಗಿ ಪುಷ್ಪ ಪ್ರದರ್ಶನ ಇದ್ದೇ ಇರ್ತದೆ. ಹೂವು ಎಲ್ಲೋದ್ರೂ ಸೆಲ್ಫಿಗಳು ಶುರು ಆಗ್ಬಿಟ್ಟವೆ ಈಗ. ಮೊನ್ನೆ ಅರಮನೆ ಮುಂದೆನೂ ಹೌದು, ಅದಕ್ಕೋಸ್ಕರನೇ ನಮ್ಮಲ್ಲಿ ಮೊದಲೇ ಬಾರಿಗೆ ಪುಷ್ಪ ಪ್ರದರ್ಶನ ಕೂಡ ಏರ್ಪಾಡು ಮಾಡ್ಬಿಟ್ಟಿದೆ. ಸೂರ್ಯಕಾಂತಿ ಹೂ ಬೆಳೆದಿರ? ಸೂರ್ಯಕಾಂತಿ ಎಲ್ಲ ಬುದ್ಧಿಯವರೇ, 30 ತರದ ಎಕ್ಸಾಟಿಕ್ ಫ್ಲವರ್ಸ್. ಹಂಗಂದ್ರೆ ಏನು ಹೇಳಿದ್ರಲ್ಲ ಪದವ, ಏನಂಗಂದ್ರೆ ಎಕ್ಸಾಟಿಕ್, ಬೇರೆ ದೇಶದಲ್ಲಿ ಬೆಳೆಯುವಂತವನ್ನ ಕೆಲವು ಬೀಜಗಳನ್ನು ತಂದು ವಿದೇಶಿ, ಹಂಗ ಪದ ಕೇಳಿರ್ಲಿಲ್ಲ. ಸೊ ಅಂತವನ್ನ. ಆಮೇಲೆ ಸಲಾಡ್ ಕೂಡ ಮಾಡ್ತಾರೆ ಕೆಲವರು. ನೀವೆಲ್ಲ ಜಿಮ್ ಮಾಡಕ್ ಹೋದವ್ರು ನೋಡ್ಬೇಕು, ಬೆಳೆಯೋದ್ ಬರೀ ಸಲಾಡ್ಸೇ ತಿಂತಾರ ಅವರು. ಜುಕಿನಿ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ರೀತಿ ಟೊಮೊಟೊಗಳು ಆಗಿರ್ಬೋದು, ಚೆರಿ ಟೊಮೊಟೊ ಆಗಿರ್ಬೋದು, ವಿದೇಶಿ ತರಕಾರಿ, ವಿದೇಶಿ ಹೂವ ಅದನ್ನ ಬೆಳೆದಿರಾ? ಅದನ್ನ ಕೂಡ ನೀವು ನೋಡ್ಬೋದು. ಈ ಹೂವ ಅಂದ್ರೆ ಯಾವ್ಯಾವ ಹೂವ ಅದೇ ಬುದ್ಧಿ? ನಮ್ ಕನಕಾಂಬ್ರ, ಮಲ್ಗೆ, ಸಾವಂತಿಗೆ ಅವೆಲ್ಲ ಇಲ್ವಾ? ಬೇರೆ ಬೇರೆ ರೀತಿ ಇದಾವೆ ನಮ್ಮಲ್ಲಿ. ಕ್ರೈಸಾಂಥಿಮಮ್ ಟೈಪ್ ಡಿಫ್ರೆಂಟ್ ಸ್ಪೀಶೀಸ್ ಹಾಕಿದ್ವಿ. ಸಾವಂತಿಗೆ ಬೇರೆ ಬೇರೆ ತರ ಇದಾವೆ. ಅದ್ರಲ್ಲಿ 30 ತರ ಜಾತಿ ಬೆಳೆಸಿದ್ದೇವೆ. ಬಣ್ಣ ಬಣ್ಣದ ಒಂದು ಆಕರ್ಷಣೆ. ಆಮೇಲೆ ನಿಮ್ಮ ಪೌಷ್ಟಿಕಾಂಶದ ಕೊರತೆ ಜಾಸ್ತಿ. ಹೆಣ್ಮಕ್ಳಿಗೆ ಯಾವಾಗ್ಲೂ ಯಾವಾಗ ನೋಡಿದ್ರು ಕಬ್ಬಿಣಿನ ಅಂಶ ಜಾಸ್ತಿ ಇರೋ ಬೆಳೆಗಳನ್ನೇ ಡಾಕ್ಟರ್ ತಿಂತಾರೆ. ತಿನ್ನಲ್ಲ, ಮನೇಲಿ ಉಳ್ಕೊಂಡಿದ್ ಮಾತ್ರ ಉಳ್ಕೋತದ ಹಳ್ಳಿಲಿ. ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ಒಂದು 10 ಸೊಪ್ಪಿನ ಬೆಳೆಗಳು ಕೂಡ ನಾವು ಹಾಕಿದೀವಿ. ನೀವೇ ಇತ್ಲಲ್ಲಿ ನಿಮ್ಮ ಮನೆ ಕಡೆ ಬೆಳ್ಕೊಳ್ಬಹುದು, ಅಥವಾ ಪಾಟಲ್ ಬೆಳೆಸೋ ಅಂತ ಸೊಪ್ಪಿನ ಗಿಡಗಳು ಇದಾವೆ. ಕೆರೆ ಸೊಪ್ಪು, ಮೆಂತ್ಯ ಸೊಪ್ಪು, ಸೊಪ್ಪು ಇವೆಯೇ ಅಥವಾ ಬೇರೆ? ಸ್ವಲ್ಪ ನೀವು ಹೇಳಿದ್ರಲ್ಲ ವಿದೇಶಿ ಬೆಳೆಗಳನ್ನು ಸ್ವಲ್ಪ ಹಾಕಿದೀವಿ. ಆ ಎಲೆಗಳು ವಿದೇಶಿ ಸೊಪ್ಪುಗಳ ಸೊಪ್ಪು ಅಂದ್ರೆ ಈಗ
ಇದು ವಿದೇಶಿದ್ ಕವ್ವ ಅಂದ್ರೆ ಬೆಳೆಯ ಸ್ವದೇಶದಾಗೆ ತಿನ್ಬೋದು. ಹೆಸರೇನ್ ಬುದ್ಧಿ ಲೆಟೂಸ್ ಅಂತಾರ, ಲೆಟೂಸ್ ಸೊಪ್ಪು ಈಗೆಲ್ಲ ಬ್ರೆಡ್ಗೆ ಹಾಕೋ ಅಭ್ಯಾಸ ಆಗ್ಬಿಟ್ಟವೆ. ಹಂಗಾಗಿ ಅದೊಂದು ಸ್ವಲ್ಪ ತೋರ್ಸಕ್ಕೆ. ಬಟ್ ಮುಖ್ಯವಾಗಿ ನಾವು ತಿನ್ಬೇಕಾದ್ರೆ ನಮ್ಮ ದೇಶದಲ್ಲಿ ಬೆಳೆದಿರೋ ಅಷ್ಟೇ ತಿಂದ್ರೆ ಸಾಕು. ಜೊತೆಗೆ ಸ್ವಲ್ಪ ಚೆನ್ನಾಗಿ ಕಾಣ್ಬೇಕು. ಆಮೇಲೆ ಕೆಲವರು ಈ ಮಕ್ಳುಗೆಲ್ಲ ಅಟ್ರಾಕ್ಟ್ ಆಗ್ತಾರೆ, ಅವ್ರಿಗೂ ಕೂಡ ನಾವು ಇದೊಂದು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಸೊಪ್ಪೇನಿಲ್ಲ ಬುಡಿ ಬುದ್ಧಿ. ಈಗ ಪ್ಯಾಟ್ಗೆ ಹೋದ್ರೆ ತಿನ್ನೋದಿಲ್ವೇ, ಹಂಗೆ ನಾವೇ ಹಳ್ಳಿತಾವೆ ಬೆಳ್ಕೊಂಡ್ ತಿನ್ನೋದು ಅಷ್ಟೇ. ಬಳ್ಳಿ ತರಕಾರಿಗಳು ಇದಾವೆ 7-8 ತರ, ಅಲ್ಲೂ ಹೋಗಿ ನೀವು ಸೆಲ್ಫಿ ತಗೋಬಹುದು. ಬಹಳ ಅದ್ಭುತವಾಗಿ ಬರ್ತಾ ಇದೆ. ಆಮೇಲೆ ಜೈನರು ಕೋಪ ಮಾಡ್ಕೊಂಡ್ಬಿಡ್ತಾರೆ. ಅವರು ಹಸುಗಳಿದಾವೆ, ನಾಟಿ ತಳಿಗಳು ಹಸುಗಳು, ಒಂದ್ 20 ತರ ಜಾತಿಗಳನ್ನ, ಹಳ್ಳಿಕಾರ ಆಗಿರ್ಬೋದು, ಗಿರ್ ಆಗಿರ್ಬೋದು, ಆಮೇಲೆ 3-4 ತರ ಎಮ್ಮೆಗಳಾಗಿರ್ಬೋದು. ಕಮಲಕ್ನೇ ಹಸ ಚೆನ್ನಾಗ್ ಸಾಕ್ತಾಳೆ. ಹಳ್ಳಿಕಾರ ಹಸುನ ಪುಂಗ್ನೂರ್ ಹಸು ಸಾಕಿದೀರಾ ಕಮಲಕ್ನವ್ರೆ? ಇಲ್ಲ ಇಲ್ಲ, ಬಹಳ ಕಡಿಮೆ, ಅದು 1-2-3 ಲಕ್ಷ ಆಗುತ್ತೆ ಅಷ್ಟೇ, ಒಂದು ಸಣ್ಣ ಕರು. ನಾವು ನೋಡ್ಕೊಂಡ್ ಬಂದ್ವಲ್ಲ ಅದನ್ನ, ಸರಳವಾಗಿ ಹೇಳ್ತಾರೆ 2-3 ಲಕ್ಷ. ಹೊಸ ಚಿಕ್ಕದು ಚಂದಾಗಿರ್ತೈತೆ, ಅವೆಲ್ಲ ನೋಡ್ಬೋದು. ಹೌದೌದು. ಅಲ್ಲ ಬುದ್ಧಿ, ಅದೇನೋ ಹೇಳ್ಬೇಕು, ಗೆಪ್ತಿ ಮಾಡು ಅಂತ ಹೇಳಿದ್ರಿ ನಂಗೆ. 18ನೇ ತಾರೀಕೇನೋ ಇಂಪಾರ್ಟೆಂಟ್ ಅದೇ ಅಂತ. 18ನೇ ತಾರೀಕು ಅದ ಹೊಸಿ ಹೇಳ್ಬಿಡಿ. ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆ ಪ್ರಯೋಗವಾಗಿ ಅವತ್ತೊಂದಿನ ಕೃಷಿಗೆ ಮೀಸಲ್ಪಟ್ಟು ಒಂದು 4 ಜನ ಸ್ಪೀಕರ್ಸ್ ಕರೆಸ್ತಾ ಇದೀವಿ. ಎಸ್ಪೆಷಲಿ ಮಹಿಳೆಯರ ಸ್ಪೀಕರ್ಸ್ 2 ಬರ್ತಾರೆ. ಇನ್ನಿಬ್ರು ಸಖತ್ ಪ್ರಖ್ಯಾತ ಉಂಡ್ಲ, ಅವರು ಮುಖ್ಯವಾಗಿ ಭಾಷಣ ಮಾಡೋರು ಕರೆಸ್ತಾ ಇದೀವಿ. ಜೊತೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಮುಖ್ಯವಾಗಿ ವಿಷಯ ವಿನಿಮಯ ಮಾಡ್ಕೊಳ್ಳೋದು. ರೈತರಲ್ಲಿ ಜಾಸ್ತಿ ಪ್ರಶ್ನೆ ಇರುತ್ತೆ. ಕೆಲವರಲ್ಲಿ ಇನ್ನೂ ಕನ್ಫ್ಯೂಷನ್ ಇದೆ, ಸಾವಯವ ಬೆಳೆ ಮಾಡ್ಬೇಕಾ, ನೈಸರ್ಗಿಕವಾಗಿ ಬೆಳಿಬೇಕಾ, ಅಥವಾ ಇದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಜೈವಿಕವಾಗಿ ಮಾಡ್ಬೇಕಾ. ಇದಕ್ಕೆ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಜೈನರ್ ಚೆನ್ನಾಗಿ ಗೊತ್ತು, ವೇದಿಕ ಕೃಷಿಗೆ ಹೋಗ್ಬಿಟ್ಟಿದ್ದಾರೆ ಆಗ್ಲೇ. ಸೊ ಈಗ ಹೊಸದಾಗಿ ಶುರು ಮಾಡೋರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಅಂತ ಬಗ್ಗೆ ಎಲ್ಲ ತಿಳ್ಕೊಬಹುದು ಅವರು. ಆಮೇಲೆ ಇತ್ತೀಚೆಗೆ ರೋಗ ಬರೋದ್ ಬಗ್ಗೆ ಎಲ್ಲ ತಿಳ್ಕೊಂಡು ಮಾಡಬಹುದು. ಭಾನುವಾರ ಐತೆ ಬತ್ತರ್ ತಕೊಳ್ಳಿ, ಖಂಡಿತ ಬರ್ಬೇಕು. ನಾವು ಹೋದ್ರ ಅದೇನೆ. ಯಾಕೆ ಅಂದ್ರೆ ಅವತ್ತು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ, ಮಾಹಿತಿಗಳು ತುಂಬಾ ಸಿಗ್ತವೆ. ಅವತ್ತು ಶ್ರೀಮತಿ ರಾಜೇಶ್ವರಿ ವಿ ಪಾಟೀಲ್ ಅಂತ ಪ್ರಗತಿಪರ ರೈತರು ಬರ್ತಾ ಇದ್ದಾರೆ. ನಮ್ಮಲ್ಲಿ ಏನಾಗುತ್ತೆ, ರೈತರು ಆಮೇಲೆ ರೈತ ಮಹಿಳೆಯರು ಸಾಕಷ್ಟು ಬೆಳೆಗಳನ್ನ ಬೆಳಿತಾರೆ, ಆದ್ರೆ ಅದನ್ನ ಮಾರ್ಕೆಟಿಂಗ್ ಮಾಡಕ್ ಕಷ್ಟ ಆಗ್ತದೆ. ಆಮೇಲೆ ಉಳ್ಕೊಂಡಿದ್ರೆ ಈಗ ರೇಟ್ ಕಡಿಮೆ ಆದ್ರೆ ತಗೊಂಡು ಸುರಿಯೋದು ಮಾಡೋದು ಮಾಡ್ತಾ ಇದಾರೆ. ಅದನ್ನ ಹೆಂಗೆ ನಾವು ಒಂದು ಪ್ರೊಸೆಸಿಂಗ್ ಮಾಡ್ಬೇಕು, ಮೌಲ್ಯವರ್ಧನೆ ಹೆಂಗ್ ಮಾಡ್ಬೇಕು, ತರಬೇತಿಗೆ ಹೋಗಿದ್ದಾವೆ ನಾವು. ಅಂತರ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು, ಈಗ ನಾವು ಹೇಳಿದ್ರೆ ನೀವು ಬಿಡಪ್ಪ ಯಾವಾಗ್ಲೂ ಇವರೇ ಹೇಳ್ತಾರೆ ಅಂತಾರೆ. ಪ್ರಗತಿಪರ ಮಹಿಳೆಯನ್ನೇ ಕರ್ಸಿದ್ರೆ ಸಾಕಷ್ಟು ಮಾಹಿತಿ ಕೊಡ್ತಾರೆ. ಅದೇ ರೀತಿ ಇನ್ನೊಬ್ರು ಮಹಿಳೆಯರು ಇದ್ದಾರೆ, ಇನ್ನ ಸಾವಯವ ಕೃಷಿ ಬಗ್ಗೆ ಇನ್ನೊಬ್ರು ಮಾತಾಡ್ತಾರೆ. ಅದೇ ವಿಚಾರಗಳು. ಮಮತಾ ಶೇಖರ್ ಅಂತ ಒಬ್ರು ಬರ್ತಾರೆ, ಅವರು ಕೂಡ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅವರು 100 ಎಕರೆ ಜಮೀನಲ್ಲಿ ಮಾಡ್ತಾ ಇದ್ದಾರೆ. ಸೊ ನೀವು ಅವರಿಂದ ಹೆಚ್ಚು ಮಾಹಿತಿ ಅವತ್ತು ಪಡಿಬಹುದು. ಮೇಳ ಯಾವತ್ತಿಂದ ಅಂತ ಹೇಳಿದ್ರಿ ಬುದ್ಧಿ? 15ನೇ ತಾರೀಕು, ಸಂಕ್ರಾಂತಿ ದಿನ ಶುರು. ನೋಡಿದ್ರ ಬಹಳ ಚೆನ್ನಾಗಿ ಕಮಲಕ್ಕ ಜ್ಞಾಪಕ ಇಟ್ಕೊಂಡಿದ್ದಾರೆ. ನಾನು ಕೊನೆ ದಿವಸ ಗೆಪ್ತಿ ಮಾಡಿಕೊಂಡಿದ್ದೇನೆ 20ನೇ ತಾರೀಕು ಇಲ್ವಾ? ನಾನು ಹೇಳೋದು 15-20ಕ್ಕೂ ಬನ್ನಿ, ಬಟ್ 16ರಿಂದ 19ನೇ ತಾರೀಕು ಮಿಸ್ ಮಾಡ ಹಿಂಗೆ ಇಲ್ಲ. ಯಾಕೆಂದ್ರೆ ಅದು ಮಧ್ಯದಲ್ಲಿ ಬರ್ತವೆ. ಆಮೇಲೆ ಕೃಷಿ ಮೇಳಕ್ಕೆ ಸಂಬಂಧಪಟ್ಟ ಸಂವಾದ ಎಲ್ಲ ಇರಬೇಕು, ಅದನ್ನ ಬಗ್ಗೆ ತಿಳ್ಕೋಬೇಕು. ಜಾಸ್ತಿ ಅಂದ್ರೆ 18ನೇ ತಾರೀಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡಂಗಿಲ್ಲ. ಆಮೇಲೆ ಡೈಲಿ ಕೂಡ ಈಗ ಇನ್ನೊಂದು ಮಿನಿ ಸ್ಟೇಜ್ ಮಾಡಿದೀವಿ ನಮ್ಮ ಕೃಷಿ ಮೇಳ ಒಳಗಡೆನೆ. ಒಂದು ವೇದಿಕೆ ಒಂದು ಕ್ರಿಯೇಟ್ ಮಾಡಿದೀವಿ, ಚಿಕ್ಕ ವೇದಿಕೆ. ಯಾಕಂದ್ರೆ ಅದು ಈಗ ಸ್ವಲ್ಪ ದಿನ ಇರ್ಲಿಲ್ಲ, ಈಗ ಮತ್ತೆ ಶುರು ಮಾಡಿದ್ವಿ. ಯಾಕಂದ್ರೆ ರೈತರಲ್ಲಿ ಸಾಕಷ್ಟು ಪ್ರಶ್ನೆ ಬರ್ತದೆ, ಅವ್ರ ಮುಖ್ಯ ವೇದಿಕೆಯಲ್ಲಿ ಹೋಗಿ ಯಾವಾಗ್ಲೂ ಕೇಳಕ್ಕಾಗಲ್ಲ. ನಮ್ಮ ಚಿಕ್ಕ ವೇದಿಕೆಯಲ್ಲೇನೆ ನಾವು ಒಳ್ಳೊಳ್ಳೆ ಸ್ಪೀಕರ್ಸ್ ಕರೆಸಿ ಅವ್ರ ಜೊತೆ ಮಾತಾಡಿಸಿ ಅವ್ರಿಗೆ ಬೇಕಾಗಿರೋ ಟೆಕ್ನಾಲಜಿ ಆಗ್ಲಿ, ಅವ್ರ ಡೌಟ್ಸ್ ಇರೋದಾಗ್ಲಿ ಅಲ್ಲಲ್ಲೇ ಕ್ಲಿಯರ್ ಮಾಡೋವಂಥದ್ದು ಮಾಡ್ತಾ ಇದೀವಿ. ಸೊ ಇಷ್ಟ ಅಲ್ದಲ್ಲೇ ನಮ್ಮ KVK ಮಧ್ಯ ಒಳ್ಳೆ ಸ್ಟಾಲ್ಸ್ ಇರುತ್ತೆ. ನೀವು ಫುಲ್ ಒಳ್ಳೆ ನ್ಯಾಚುರಲ್ ಆಗಿ ಏನೇನು ಫುಡ್ ಸಿಗುತ್ತೆ ಅದೆಲ್ಲ ತಿನ್ಬಹುದು. ಜೊತೆಗೆ ಒಳ್ಳೆ ವಾಯು ವಿಹಾರ ಇರುತ್ತೆ. ಜೊತೆಗೆ ನೀವು ದೋಣಿ ವಿಹಾರ ಮಾಡ್ಬೋದು. ಈ ಸರಿ ಚಿತ್ರಕಲೆ ಇರುತ್ತೆ, ರಂಗೋಲಿ ಬಿಡಿಸಿರೋದಿರುತ್ತೆ, ಗಾಳಿಪಟ ಸ್ಪರ್ಧೆ ಆಗೋದ್ರೂ ಪರವಾಗಿಲ್ಲ, ಅವತ್ತೊಂದು ಸ್ಪರ್ಧೆ ಇರುತ್ತೆ, ಸುಮ್ಮನೆ ಮಾಡೋರು ನೋಡ್ಬೋದು.
ಆಮೇಲೆ ಆಲ್ರೆಡಿ ಹೇಳ್ದಂಗೆ ರಾಗಿ ಬೀಸುವ ಸ್ಪರ್ಧೆ ಕೂಡ ಇರುತ್ತೆ. ಇದಕ್ಕೆಲ್ಲ ನಾವು ಸೇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಶುರುವಾಗಿದೆ. ನನ್ನ ನಂಬರ್ ಕೊಡ್ತೀನಿ ನಂದು, ಅದಕ್ಕೊಂದು ಕರೆ ಮಾಡಿದ್ರೆ ನಾನು ಎಕ್ಸಾಕ್ಟ್ ಆಗಿ ಯಾರನ್ನ ಅವ್ರು ಭೇಟಿ ಆಗ್ಬೇಕು ಅದ್ರ ಬಗ್ಗೆ ಕೂಡ ನಾವು ತಿಳಿಸ್ತೀನಿ. ಆಯ್ತು ಬುದ್ಧಿ, ಮಾಹಿತಿ ಮಾಡ್ಕೊಟ್ರಿ. ಇಷ್ಟೆಲ್ಲ ಹೇಳವ್ರೆ, ಅವ್ರಿಗೇನು ಕೊಡುದಿಲ್ಲ ನೀನು? ಮತ್ತೆ ಅವ್ರನ್ನ ಇವತ್ತು ಊಟ ಮಾಡಿಸ್ದೆ ಕಳ್ಸಕ್ ಆಯ್ತದೇನಣ್ಣ? ನೀನೇ ಬೀಸಿರೋದ ಮಿಲ್ಲಲ್ಲಿ ಬೀಸಿರೋದ ಇಟ್ಟು? ಮಿಲ್ಲಲ್ಲಿ ಬೀಸಿರೋದು ಕಣಣ್ಣ. ಇನ್ಮೇಲೆ ಪ್ರಾಕ್ಟೀಸ್ ಮಾಡ್ಕೋತೀನಿ. ಅವರೇ ಕಾಳ ಉಪ್ಸಾರು ಖಾರ ಅರ್ದಿದ್ದೀನಿ. ಬಹಳ ಇಷ್ಟ ನನ್ಗೆ ಉಪ್ಸಾರು ಮುದ್ದೆ ಊಟ. ಒಂದ್ 10 ನಿಮಿಷ ರೆಡಿ ಮಾಡ್ಬಿಡ್ತಾಳೆ. ಹೋಗವ ಅಡ್ಗೆ ಮನೆ ಕಾಲ್ ಆಡಿಸ್ತಾ ಇರಿ ಇಲ್ಲಿ ಒಂದೇ. ಕಮಲಕ್ಕವರೇ, ಜಯಣ್ಣವರೇ, ಬಹಳ ಖುಷಿ ಆಯ್ತು. ಊಟ ಮಾಡ್ಕೊಂಡು ನಾನು ನೋಡ್ತೀನಿ. ನಂದೊಂದು ದೂರವಾಣಿ ಬೇಕು ಅಂದ್ರೆ ಕೊಟ್ಟಿರ್ತೀನಿ. ಹೇಳಿ ಬುದ್ಧಿ. 7893900859. ಇನ್ನೊಂದ್ಕಿತ ಹೇಳ್ಬಿಡಿ. ಇನ್ನೊಂದ್ಕಿತ ಹೇಳ್ಬಿಡ್ತೀನಿ. 7893900859. ಯಾರೇ ಒಂದು ಪ್ರಶ್ನೆ ಆಗ್ಲಿ ಅಥವಾ ಅವ್ರ ಏನೋ ರಿಜಿಸ್ಟ್ರೇಷನ್ ಮಾಡಕ್ ಇಷ್ಟ ಇದ್ರೆ ದಯವಿಟ್ಟು ಈ ನಂಬರ್ಗೆ ಸಂಪರ್ಕ ಮಾಡಬಹುದು. ರಾಗಿ ಬೀಸುವ ಸ್ಪರ್ಧೆಗೆ ಡೈರೆಕ್ಟ್ ಅಲ್ಲೇ ಕೂಡ ರಿಜಿಸ್ಟ್ರೇಷನ್ ಮಾಡುವ ಒಂದು ಅವಕಾಶ ಕೂಡ ಇರುತ್ತೆ. ಸೊ ಆ ದಿನಾಂಕ ಕೂಡ ಅವತ್ತು ಬಂದು ನಮ್ ಕೇಳ್ಬೋದು, ಹೇಳ್ತೀವಿ ಎಕ್ಸಾಕ್ಟ್ ದಿನಾಂಕ. ಬುದ್ಧಿ ನಿಮಗೆ ಮಾಡ್ತಾರೆ. ಹಿಂಗೆ ಊರ್ ಸುತ್ಕ ಬರುವ ನಡೀರಿ ಎಲ್ಲ ನಿಮ್. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಸುತ್ತೂರಿನ JSS ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ BN ಜ್ಞಾನೇಶ್ ಹಾಗೂ